ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರಾತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರವರ ಮಕ್ಕಳನ್ನು ನಿಮ್ಮ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 56ನೇ ಅಧ್ಯಾಯ 1ರಿಂದ. ಕೀರ್ತನೆಗಳು 56ನೇ ಅಧ್ಯಾಯ 1ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರ ಮುಖ್ಯಾಂಶ ಏನಪ್ಪ ಅಂದ್ರೆ, ಶತ್ರು ಪೀಡಿತರಾದ ಭಕ್ತರ ಪ್ರಾರ್ಥನೆ. ಅಂದ್ರೆ ವೈರಿಗಳ ಕೈಗೆ, ಶತ್ರುಗಳ ಕೈಗೆ ಯಾರು ಸಿಕ್ಕಾಕೊಂಡಿರ್ತಾರೋ ಅಂಥವರು ದೇವರಲ್ಲಿ ಪ್ರಾರ್ಥಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. 1ನೇ ವಚನ 56:1. ದೇವರೇ ಕರುಣಿಸು, ನರರು ನನ್ನನ್ನು ನುಂಗಿ ಬಿಡಬೇಕೆಂದು ಎದ್ದಿದ್ದಾರೆ, ಹಗಲೆಲ್ಲ ಯುದ್ಧಕ್ಕೆ ನಿಂತು ಬಾಧಿಸುತ್ತಾರೆ. ನಮಗೆ ಗೊತ್ತಿರ್ತದೆ ವೈರಿಗಳು ಯಾರಪ್ಪ, ನಮಗೆ ವಿರುದ್ಧವಾಗಿ ಬರೋರು ಯಾರು, ನಮ್ಮ ಶತ್ರುಗಳು ಯಾರು ಅಂತ ಚೆನ್ನಾಗಿ ನಮಗೆ ದೇವರ ಜ್ಞಾನ ಕೊಟ್ಟಾಗ, ದೇವರ ಜ್ಞಾನ ನಮ್ಮಲ್ಲಿ ಇರುವುದಾದರೆ ಖಂಡಿತವಾಗಿ ದೇವರ ವಾಕ್ಯದ ಮೂಲಕವೂ ಬೇರೆ ರೀತಿಯಲ್ಲಿ ಕೂಡ ನಾವು ಶತ್ರುಗಳನ್ನ ಕಂಡುಹಿಡಿದುಕೊಳ್ಳಬಹುದು. ಅವರ ನಡೆ ನುಡಿ ಕ್ರಿಯೆಗಳು, ನಮ್ಮ ಹತ್ರ ಮಾತಾಡುವ ಮಾತುಗಳ ಒಂದು ಸ್ಟೈಲಲ್ಲಿ ಕೂಡ ನಾವು ಇದನ್ನ ತಿಳಿದುಕೊಳ್ಳಬಹುದು. ಅಂಥವರಿಗಾಗಿ ನಾವು ದೇವರಲ್ಲಿ ಏನ್ ಮಾಡಬೇಕು, ದೇವರೇ ವೈರಿಗಳು ಈ ರೀತಿಯನ್ನ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ನನ್ನ ಹಗಲೆಲ್ಲ ಯುದ್ಧ, ವೈರಿಗಳ ಸಾಧನದವ್ರು ಏನ್ ಮಾಡ್ತಾರೆ, ರಾತ್ರಿ ಕೂಡ ಹೊಂಚ ಹಾಕಿ ಬೆಳಗಿನ ಜಾವದಲ್ಲಿ ಯಾವಾಗಲೂ ಅವರನ್ನು ಯಾವ ರೀತಿ ಆದ್ರೂ ಬಾಧೆ ಮಾಡಬೇಕು ಅಥವಾ ಮುಗಿಸ್ಬೇಕು ಏನೋ ಒಂದು ಯೋಚನೆ ಮಾಡ್ತಾರೆ. ಆದ್ರೆ ಹಗಲು ಕಮ್ಮಿ ವೈರಿಗಳ ಕೆಲಸ. ಆದ್ರೂ ಬಹಳ ಜನ ವೈರಿಗಳು ಹಗಲೇ ಕೂಡ ಗುಂಪುಗೂಡಿಕೊಂಡು ಏನೋ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ನಾವು ಅದನ್ನೆಲ್ಲವನ್ನು ತಿಳಿದುಕೊಂಡು ದೇವರಲ್ಲಿ ಅಂಥವರಿಗಾಗಿ ಪ್ರಾರ್ಥಿಸಬೇಕು. 2ನೇ ವಚನ. ಹೊಂಚು ಹಾಕಿ ನನ್ನನ್ನು ನುಂಗಿ ಬಿಡಬೇಕೆಂದು ಯಾವಾಗಲೂ ಬಾಯಿ ತೆರೆದಿದ್ದಾರೆ, ಸೊಕ್ಕಿನಿಂದ ನನ್ನ ಮೇಲೆ ಯುದ್ಧಕ್ಕೆ ನಿಂತವರು ಎಷ್ಟೋ ಮಂದಿ. ಹೊಂಚು ಹಾಕ್ತಾರೆ, ಅಯ್ಯೋ ಒಬ್ರು ಹೋದ್ರೆ ಇಬ್ರು ಹೋದ್ರೆ ಏನ್ ಮಾಡ್ತಾನೆ ಅಂತ ಅವರು ಗುಂಪು ಕೂಡಿಕೊಂಡು ವೈರಿಗಳು ಹೊಂಚಿ ಹಾಕಿ ಯುದ್ಧಕ್ಕೆ ನಿಂತವರು ಎಷ್ಟೋ ಜನ. ಅವನು ಯಾವ ದಾರಿಯಲ್ಲಿ ಹೋಗ್ತಾನೆ, ಯಾವ ದಾರಿಯಲ್ಲಿ ಬರ್ತಾನೆ, ಯಾರೆಲ್ಲ ಇರ್ತಾನೆ, ಯಾವ ಸಮಯಕ್ಕೆ ಹೋಗ್ತಾರೆ ಅಂತ ಬಹಳ ದಿವಸದಿಂದ ಎಲ್ಲವನ್ನ ನೋಡ್ಕೊಂಡು ಮಾಡಿಕೊಂಡು ಅದಕ್ಕೆ ಬೇಕಾಗಿದ್ದನ್ನ ತಯಾರಿ ಮಾಡಿಕೊಂಡು ಹೊಂಚು ಹಾಕೋರಾಗಿದ್ದಾರೆ. ಅದುವೇ ಇವತ್ತು ನಾನಾ ರೀತಿ ಹೊಡೆದಾಟಗಳು, ಕೊಲೆಗಳು, ಕೈಕಾಲು ಮುರಿಗಳಂಥದ್ದು, ಸರ್ವನಾಶ ಮಾಡುವಂಥದ್ದು, ಕಿಡ್ನಾಪ್ ಮಾಡುವಂಥದ್ದೆಲ್ಲ ಇದುವೇ ಆಗಿದೆ. ಆಗ ಅಂಥವರಿಗಾಗಿ ನಾವು ಏನ್ ಮಾಡಬೇಕು, ಪ್ರಾರ್ಥಿಸಬೇಕು. ಸೊಕ್ಕಿನಿಂದ ನನ್ನ ಮೇಲೆ ಯುದ್ಧಕ್ಕೆ ನಿಂತವರು ಎಷ್ಟೋ ಮಂದಿ. ಸೊಕ್ಕಿನಿಂದ ಅವರ ಗರ್ವ ಅಹಂಕಾರದಿಂದ ಅವರೇ ನಾಶವಾಗ್ತಾರೆ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಅಥವಾ ಕೆಲವರು ಬುದ್ಧಿವಾದ ಹೇಳಿದ್ರು ಕೂಡ, ದೇವರ ವಿಷಯದಲ್ಲಿ ಮಾತನಾಡಿದ್ರು ಕೂಡ ಅವರಿಗೆ ಬೇಡವೇ ಬೇಡ. ಅವರಿಗೆ ಬೇಕಾಗಿದ್ದು ಇನ್ನೊಬ್ಬರನ್ನ ಹಾಳು ಮಾಡಬೇಕು, ಕೊಲೆ ಮಾಡಬೇಕು, ನಾಶ ಮಾಡಬೇಕು, ಕುಡಿಬೇಕು, ತಿನ್ಬೇಕು, ಮಜಾ ಮಾಡಬೇಕು, ಇನ್ನೊಬ್ಬರು ಹಾಳಾದ್ರೆ ಹೋಗ್ಲಿ, ನಾನು ಚೆನ್ನಾಗಿದ್ದರೆ ಸಾಕು ಎಂಬುದೇ ಎಷ್ಟೋ ಮಂದಿ. ಅಂಥವರಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದಾಗ ದೇವರೇ ಅವರಿಗೆ ತಕ್ಕಾದ ಉತ್ತರವನ್ನ ಕೊಡುವವರಾಗಿದ್ದಾರೆ. ನಮಗೆ ಸ್ತೋತ್ರ. ಇದು ಇವತ್ತು ನಡೆದು ಹೋಗಿದೆ, ನಡೆಯುತ್ತಲೇ ಇದೆ, ಕಣ್ಣಲ್ಲಿ ಕಾಣ್ತಾ ಇದ್ದೇವೆ, ಕಿವಿಯಲ್ಲಿ ಕೇಳ್ತಲೇ ಇದ್ದೇವೆ. ಸರ್ವಶಕ್ತನಾದ ದೇವರು ಖಂಡಿತವಾಗಿ ಅಂಥವ್ರನ್ನ ಸೊಕ್ಕಿನಿಂದ ಇಳಿಸದೆ ಬಿಡುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 3ನೇ ವಚನ. ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ನೋಡಿ, ದಾವೀದರಸರು ಕೂಡ ಏನ್ ಹೇಳಿದ್ರು, ಅಯ್ಯೋ ನನಗೆ ಹೆದರಿಕೆ ಉಂಟಾದಾಗ ನಾನೇ ನಿನ್ನನ್ನು ಆಶ್ರಯಿಸಿಕೊಳ್ಳುವೆನು. ದಾವೀದರಸರು ಕೂಡ ಮಗನ ಹೆದರಿಸಿದ, ಸ್ವಂತ ಹೆಂಡತಿ ಅಪ್ಪನ ಹೆದರಿಸಿದ, ಬೇರೆಯವರು ಎದುರಿಸಿದ್ರು, ಫಿಲಿಸ್ಟಿಯವರು ಎದುರಿಸಿದ್ರು, ಕೊಲೆ ಮಾಡ್ಲಿಕ್ಕೆ ನೋಡಿದ್ರು, ನಾನಾ ರೀತಿ. ಆಗ ದೇವರು, ದಾವೀದರಸರು ಏನ್ ಮಾಡಿದ್ರು, ದೇವರಲ್ಲೇ ಪ್ರಾರ್ಥಿಸಿದ್ರು, ದೇವರಲ್ಲೇ ಭರವಸೆ ಇಟ್ರು. ಆದ್ರಿಂದ ಅವರು ರಕ್ಷಣೆ ಹೊಂದಿದ್ರು. ವಿರೋಧಿಗಳ ಕೈಗೆ ಒಪ್ಪಿಸ್ಲಿಲ್ಲ, ವಿರೋಧಿಗಳಿಗೆ ಅವರನ್ನು ಮುಟ್ಟಲು
ಕೂಡ ಆಗ್ಲಿಲ್ಲ. ಯಾವ ಸ್ಥಳದಲ್ಲಿ ಇಲ್ಲಿಗೆ ಹೋಗ್ಬೇಕು, ಹೇಗೆ ಅಡಗಿಕೊಳ್ಳಬೇಕು, ಯಾವ ರೀತಿ ಯಾರ ಮುಖಾಂತರ ಅವರಿಗೆ ಅನ್ನ ಆಹಾರ ನೀರು ಒದಗಿಸಬೇಕು ಎಲ್ಲವನ್ನ ದೇವರೇ ಒದಗಿಸಿಕೊಟ್ರು. ಹಾಗೆ ಇವತ್ತು ದೇವರಿಂದ ಆಯ್ಕೆಯಾದವರಿಗೆ ಕೂಡ ಶತ್ರುಗಳಿಂದ ಈ ರೀತಿ ಬಂದಾಗ ದೇವರೇ ರಕ್ಷಿಸುವವರಾಗಿದ್ದಾರೆ. ಇದನ್ನು ನಾನು ಬಹಳ ಸಲ ಹೇಳಿದ್ದೇನೆ, ಎಷ್ಟೋ ಸಲ ಹೇಳಿದ್ದೇನೆ. ನನ್ನ ಜೀವಿತದಲ್ಲಿ ಕೂಡ ಅದುವೇ ಆಯಿತು, ಆಗಿ ಹೋಯಿತು. ನನಗೆ ವಿರೋಧವಾಗಿ ಬಂದವರು ಅನೇಕ ಜನ ಈ ಲೋಕದಲ್ಲಿ ಬಿಟ್ಟು ಹೋದರು, ಬಹಳ ಶಿಕ್ಷೆಯ ಲೋಕವನ್ನೇ ಬಿಟ್ಟು ಹೋದರು. ಬಹಳಷ್ಟು ಜನ ಶಿಕ್ಷೆಯನ್ನು ಅನುಭವಿಸಿದ್ದಾರೆ, ಅನುಭವಿಸುತ್ತಲೇ ಈಗಲೂ ಕೂಡ ಅನುಭವಿಸುತ್ತಲೇ ಇದ್ದಾರೆ. ಈ ನಿಮಿಷದವರೆಗೂ ಕೂಡ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 6ನೇ ವಚನ, 4. ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿ ಹೆಚ್ಚಳ ಪಡುವೆನು, ದೇವರನ್ನು ನಂಬಿ ಧೈರ್ಯದಿಂದಿರುವೆನು, ನರ ಪ್ರಾಣಿಗಳು ನನಗೆ ಮಾಡುವುದೇನು. ನೋಡಿ, ಈ ಒಂದು ಭರವಸೆಯನ್ನ ದಾವೀದರಸರು ದೇವರಲ್ಲಿ ನಂಬಿಕೆಯನ್ನು ವ್ಯಕ್ತಪಡಿಸಿದರು. ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿ ಹೆಚ್ಚಳ ಪಡುವೆನು. ದೇವರು ವಾಗ್ದಾನ ಮಾಡಿದ್ದಾರೆ, ಏನೇ ಆದರೂ ನಾನು ನಿನ್ನ ಸಂತಾನವನ್ನೇ ಆಶೀರ್ವಾದ ಮಾಡ್ತೇನೆ, ಹೆದರಬೇಡ, ನಾನೇ ನಿನ್ನೊಂದಿಗೆ ಇರುವೆನು ಎಂಬುದಾಗಿ ಅನೇಕ ಪ್ರವಾದಿಗಳಿಗೆ, ಸಾಕ್ಷಿಗಳಿಗೆ, ದೇವರು ಆರಿಸಿಕೊಂಡವರಿಗೆ ವಾಗ್ದಾನ ಮಾಡಿದ್ದಾರೆ. ಆಗ ವಾಗ್ದಾನವು ನಮಗೆ ಗೊತ್ತಾಗ್ತದೆ. ಕಾರಣ ಅನೇಕ ಈಗಾಗಲೇ ನಾವು ತಿಳ್ಕೊಂಡಾಗೆ ವೈರಿಗಳಿದ್ದಾಗ ನಾವು ಅವರಿಗೆ ಅವರವರೇ ಹೊಡ್ಕೊಂಡು ಬಡ್ಕೊಂಡು ಅಥವಾ ಅವರಿಗೆ ಏನಾದರೂ ದೊಡ್ಡವಾದ ಶಿಕ್ಷೆಯನ್ನು ದೇವರೇ ಒಂದಲ್ಲ ಒಂದು ರೀತಿಯಲ್ಲಿ ಬರಮಾಡುವವರಾಗಿದ್ದಾರೆ. ಆಗದು ದೇವರ ವಾಗ್ದಾನವಾಗಿದೆ. ಆಗ ನಾವು ದೇವರಲ್ಲಿ ಹೆಚ್ಚಳ ಪಡಬೇಕು. ದೇವರೇ, ಹೌದಪ್ಪ, ನನ್ನ ಪರವಾಗಿ ನೀನೇ ಯುದ್ಧ ಮಾಡಿದ್ದೀಯಾ, ಮಾಡ್ತಲೇ ಇದೆಯಾ, ನನ್ನ ವೈರಿಗಳಿಗೆ ಬರುವಂತ ಶಿಕ್ಷೆ ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ಮಾಡಿದ್ದೀಯಾ, ಮಾಡುತ್ತಲೇ ಇದೆಯಾ ಎಂಬುದಾಗಿ ಇದೆಲ್ಲವೂ ನನ್ನ ಜೀವಿತದಲ್ಲಿ ನೆರವೇರಿ ಹೋಯಿತು. ಹಿಂದೆ ಬಹಳ ಸಲ ಸಾಕ್ಷಿ ಕೊಟ್ಟಿದ್ದೇನೆ, ಮತ್ತೆ ಆಗಾಗ ಕೂಡ ಸಾಕ್ಷಿ ಕೊಡುವಂತ ಅವಶ್ಯಕತೆ ಇಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಅದೆಲ್ಲವೂ ದೇವರಿಗೆ ಗೊತ್ತಿದೆ. ಈಗ ಹಿಂದೆ ಹೇಳಿದಾಗ ಈ ನಿಮಿಷದವರೆಗೆ ದೇವರಲ್ಲಿ ಹೆಚ್ಚಳ ಪಡುವೆನು, ದೇವರೇ ನನ್ನ ವಿರೋಧಿಗಳೊಂದಿಗೆ ಯುದ್ಧ ಮಾಡಿದ್ದಾರೆ, ಮಾಡುತ್ತಲೇ ಇದ್ದಾರೆ. ಇದು ದೇವರು ಯಾರನ್ನು ಆರಿಸಿಕೊಂಡ್ರೋ, ಯಾರಿಗೆ ದರ್ಶನ ಕೊಟ್ಟರೋ ಅವರಿಗೆಲ್ಲರಿಗೂ ದೇವರ ವಾಗ್ದಾನ ಇದುವೇ ಆಗಿದೆ. ದೇವರನ್ನು ನಂಬಿ ನಿರ್ಭಯದಿಂದಿರುವೆನು, ದೇವರನ್ನು ನಂಬಿ ಧೈರ್ಯದಿಂದ ಇದ್ದ. ಯಾಕೆಂದ್ರೆ ಅಲ್ಲಿ ನರ ಪ್ರಾಣಿಗಳು ನನಗೆ ಮಾಡುವುದೇನು, ಮನುಷ್ಯರು ಏನ್ ಮಾಡಲು ಸಾಧ್ಯವಿಲ್ಲ. ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ಜೀವಿಸಿದಾಗ ಶತ್ರುಗಳೊಂದಿಗೆ ಯಾವ ಒಡನಾಟವು ಬೇಡ, ದೂರ ಇರಿ ಅಂತ ಹೇಳಿದ್ದಾರೆ. ಹಾಗೆ ಅವ್ರನ್ನ ಕಂಡಿಡ್ದು ಅವರಿಂದ ದೂರ ಇದ್ದು, ಒಂದು ವೇಳೆ ಅವ್ರು ಏನಾದ್ರು ಮಾತಾಡೋದು, ಎಲ್ಲಿ ಗುಂಪುಗಳು ಕೂಡಿಕೊಂಡಿದ್ದಾರೆ ಅಂತೆಲ್ಲವನ್ನ ಗೊತ್ತು ಮಾಡಿಕೊಂಡು ಕಂಡಿಡ್ಕೊಂಡು ಪ್ರತಿಯೊಬ್ಬರನ್ನು ತಿಳ್ಕೊಂಡು ಒಟ್ಟಿನಲ್ಲಿ ಅವರ ಸವಾಸ ಇರಬಾರದು. ಆಗ ದೇವರೇ ನಮ್ಮನ್ನು ಏನ್ ಮಾಡ್ತಾರೆ, ಧೈರ್ಯದಿಂದ ನಡೆಸುವವರಾಗಿದ್ದಾರೆ. ಕಾವಲು ದೂತರ ಮೂಲಕ ರಕ್ಷಣೆ ಕೊಡುವವರಾಗಿದ್ದಾರೆ. ಪವಿತ್ರಾತ್ಮರ ಮೂಲಕ ನಮ್ಮನ್ನ ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಖಂಡಿತವಾಗಿ ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. 5ನೇ ವಚನ, ಹಗಲೆಲ್ಲ ನನ್ನ ಮಾತುಗಳಿಗೆ ಅಪಾರ್ಥ ಮಾಡುತ್ತಾರೆ, ಅವರು ಬಗೆಯುವುದೆಲ್ಲ ನನಗೆ ಕೇಳಿ. ನೋಡ್ಕೊಂಡು ಏನ್ ಮಾಡ್ತಾರೆ, ದೂರ ಕೂತ್ಕೊಂಡು ಕುಸುಗುಸು ಅಂತ ಮಾತಾಡ್ತಾರೆ. ಒಂದು ವೇಳೆ ವೈರಿಗಳು ಹತ್ರ ನಾವೇ ಹೋದ್ರೆ ಆ ಸಮಯದಲ್ಲಿ ಮಾತಾಡಿ ನಮಗೆ ಮೆಚ್ಚುವಾಗಿ ನೆಗಾಡಿಕೊಂಡು, ಏನಪ್ಪಾ ಚೆನ್ನಾಗಿದ್ದೀಯಾ, ಊಟ ಆಯ್ತಾ ಅಂತೇಳ ಬಹಳ ಸಂತೋಷವಾಗಿ ಮಾತಾಡ್ತಾರೆ. ಆದ್ರೆ ಅವರ ಹೃದಯದಲ್ಲಿ ಮನಸ್ಸಿನಲ್ಲಿ ಇರುವುದು ಬರೀ ಕೇಳಿ. ನಮಗೆ ಏನಾದ್ರೂ ಒಂದು ಕೇಡು ಮಾಡಬೇಕು ಅಂತ ಹೇಳಿದ್ರೆ ಅವರ ನಡೆ ನುಡಿ ಕ್ರಿಯೆ ಮಾತುಗಳನ್ನು ನೋಡುವಾಗಲೇ ಅಲ್ಲಿ ಯೋಚನೆ ಆಗ್ತದೆ. ಅವರು ಬಗೆಯುವುದೆಲ್ಲ ಕೇಳಿ, ಎಷ್ಟೇ ಒಳ್ಳೇದು ಮಾಡಿದ್ರು ಏನೇ ಹೇಳಿದ್ರು ಬಡುವುದೆಲ್ಲ ಅವರು ಕೇಳಿ, ಆದ್ರೆ ಅವರಿಗೆ ತಕ್ಕಾದ ಶಿಕ್ಷೆಯನ್ನೇ ದೇವರೇ ಕೊಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ 1ನೇ ಕೀರ್ತನೆಗಳನ್ನು ನಾವು ಬಹಳ ಜನಕ್ಕೆ ದಿವಸಕ್ಕೆ ಒಂದು ಸಲ ಆದರೂ ಅದನ್ನು ಓದಿ ತಿಳ್ಕೊಳ್ಳೇಬೇಕು. 1ನೇ ಕೀರ್ತನೆ, ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲುವರದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಹಗಲು ಇರುಳು ಯೆಹೋವನ ವಾಕ್ಯವನ್ನು ಧ್ಯಾನಿಸುವವರೆಷ್ಟೋ ಧನ್ಯರು. ಯೆಹೋವ ಅಂದರೆ ಪರಮಾತ್ಮ ಭಗವಂತನು. ಹಿಂದೆ ದೇವರ ಹೆಸರನ್ನು ಕೂಡ ನಾವು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೇವೆ. ಸರ್ವ ಸೃಷ್ಟಿಕರ್ತನಾದ ದೇವರೇ ಯೆಹೋವನೆಂದರೆ ನಾನೇ ಪರಮಾತ್ಮ, ನಾನೇ ಭಗವಂತ, ನಾನೇ ಸರ್ವೇಶ್ವರ, ನಾನೇ ಪರಮೇಶ್ವರ, ನಾನೇ ಶ್ರೀಮನ್ನಾರಾಯಣ, ನಾನೇ ಶ್ರೀನಿವಾಸ, ನಾನೇ ಶ್ರೀಕೃಷ್ಣ ಪರಮಾತ್ಮ, ನಾನೇ ಬ್ರಹ್ಮ ವಿಷ್ಣು ಆಗಿದ್ದಾನೆ, ನಾನೇ ಅಲ್ಲಾಹನು ಕೂಡ ಆಗಿದ್ದೇನೆ ಅಂತ ದೇವರ ನಾಮಕ್ಕೆ ಸ್ತೋತ್ರ.
ಭೂಲೋಕದ ದೇವರುಗಳು ಅಲ್ಲವೇ ಅಲ್ಲ. ಹಾಗೆ ಈ 1ನೇ ಕೀರ್ತನೆಯನ್ನ ನಾವು ಬೈಬಲ್ ಇರುವುದಾದರೆ ಅಥವಾ ಬೈಬಲ್ ಯಾರ ಮುಖಾಂತರ ಆದರೂ ತೆಗೆದುಕೊಂಡು ಬಹಳ ಚೆನ್ನಾಗಿ ಅದನ್ನು ಅಭ್ಯಾಸ ಮಾಡಿಕೊಳ್ಳುವುದು ಒಳ್ಳೆಯದು. ದೇವರ ನಾಮಕ್ಕೆ ಸ್ತೋತ್ರ. ಅವರು ಕೇಡೆ ಬಗೀತಾರೆ, ಆಗ ಅವರಿಂದ ದೂರ ಇರಬೇಕು, ಅಂಥವರಿಗಾಗಿ ನಾವು ಪ್ರಾರ್ಥಿಸಬೇಕು. ಆಗ ದೇವರೇ ನಮ್ಮ ಪರವಾಗಿ ಯುದ್ಧ ಮಾಡುತ್ತಿರುವವರು ಅವರಿಗೆ ಬರೋ ಶಿಕ್ಷೆ ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ಮಾಡುತ್ತಾರೆ. ಇದಕ್ಕೆ ಒಂದು ಮಹಾ ದೊಡ್ಡ ಸಾಕ್ಷಿಯು ಕೂಡ ನಾನೇ ಆಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. 6ನೇ ವಚನ, ಅವರು ಒಟ್ಟುಗೂಡಿ ನನ್ನ ಜೀವ ತೆಗೆಯಬೇಕೆಂದು ಹೊಂಚು ಹಾಕಿ ನನ್ನ ಹೆಜ್ಜೆ ಹಿಡಿದು ಬರುತ್ತಾರೆ. ಅವರು ಒಟ್ಟುಗೂಡಿ, ಒಂದಾಗಲೇ ನೋಡಿ ನಾವು ಹಿಂದೆ ತಿಳ್ಕೊಂಡಿದ್ದೇವೆ, ಇಬ್ಬೊಬ್ಬರಿಗೆ ಅವನು ಏನಾದರೂ ಮಾಡಿ ಅಂತೇಳಿ ಹೊಂಚು ಹಾಕಿ ಗುಂಪು ಹಾಕೊಂಡು ಏನಾದರೂ ಮಾಡಿ ಇವನ ಜೀವನವನ್ನ ಏನ್ ಮಾಡ್ಬೇಕು, ಹೊಂಚು ಹಾಕಿ ಇವನನ್ನು ಮುಗಿಸ್ಲೇಬೇಕು, ಇವನನ್ನು ಜೀವಂತವಾಗಿ ಇರಕ್ಕೆ ಬಿಡಬಾರ್ದು, ನಮ್ಮನ್ನು ದೂಷಣೆ ಮಾಡ್ತಾನೆ, ಈ ರೀತಿ ಎಲ್ಲ ಮಾತಾಡ್ತಾನೆ, ಕಂಡಾಗಿ ಹೇಳುವುದು, ಇದ್ದಾಗೆ ಕೇಳುವಂಥದ್ದು, ನ್ಯಾಯ ಮಾತಾಡೋದು ಅವನಿಗೆ ಆಗುವುದೇ ಇಲ್ಲ, ಇವನಿಂದ ನಮಗೆ ಯಾವುದೇ ಲಾಭ ಇಲ್ಲ, ಕೆಡುಕು ಬರ್ತದೆ, ತೊಂದರೆ ಬರ್ತದೆ, ನಮ್ಮನ್ನೇ ಹೊಗಳೋದಿಲ್ಲ, ನಮ್ಮ ಪರವಾಗಿ ಮಾತನಾಡೋದಿಲ್ಲ, ಬದಲಾಗಿ ನಮಗೆ ವಿರುದ್ಧವಾಗಿ ಮಾತನಾಡ್ತಾನೆ, ಇವನನ್ನೇ ಮುಗಿಸಬೇಕು ಅಂತ ಅವರೊಂದು ಯೋಚನೆಯಾಗಿದೆ. ಉದಾಹರಣೆಗೆ, ದೇವರೇ ಮನುಷ್ಯರ ಅವತಾರವೆತ್ತಿ ಬಂದು ಈ ಪಾಪಗಳಿಗೆ ಲೋಕದವರಿಗೆ ವಿಷಯಗಳನ್ನ ತಿಳಿಸಿದಾಗ ಅದಕ್ಕೆ ಅವರಿಗೆ ಏನು ದೇವರನ್ನ ಅರಿತವರೇ ನೋಡಿ ಯಾವ ಶಿಕ್ಷೆಯನ್ನು ಕೊಟ್ಟು ಅವರು ಸತ್ರು, ಮರದ ಕಂಬದ ಮೇಲೆ ಆದರೂ ತಂದೆಯಾದ ದೇವರು 3ನೇ ದಿವಸ ಪುನರುತ್ಥಾನಗೊಳಿಸಿದ್ರು, 40ನೇ ದಿವಸ ಪರಲೋಕಕ್ಕೆ ಎಳೆದುಕೊಂಡರು. ಅದೇ ನಮಗೆ ಸ್ತೋತ್ರ. ಇದು ಕೂಡ ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಸಾಕ್ಷಿಯಾಗಿ ಮಾರ್ಪಡಿಸಿದ ಮೇಲೆ ನಮ್ಮ ಮುಖಾಂತರ ಖಂಡಿತವಾಗಿ ಮಾತನಾಡಿಸ್ತಾರೆ. ಇದ್ದಾಗೆ ನ್ಯಾಯವನ್ನ ಆಗ ವಿರೋಧಿಗಳಿಗೆ ಸಹಿಸಿಕೊಳ್ಳಕ್ ಆಗುವುದಿಲ್ಲ. ಇಡೀ ಕುಟುಂಬ, ಸಂಸಾರ, ಹೆಂಡತಿ, ಮಕ್ಕಳಲ್ಲಿ ಏನೋ ಮಾಡಬಹುದು ಅಥವಾ ಹೊರ ಹಾಕಬಹುದು, ಆದರೆ ಅದೇ ರೀತಿಯಲ್ಲಿ ದೇವರ ವಾಕ್ಯಕ್ಕಾಗಿ ರಕ್ತವನ್ನು ಸುರಿಯಬೇಕಾದಂತ ಪರಿಸ್ಥಿತಿ ಬರಬಹುದು. ಆದರೂ ಏನ್ ಮಾಡ್ತಾರೆ, ಅಂತವರಿಗಾಗಿ ನಾವು ಪ್ರಾರ್ಥಿಸಬೇಕು. ಆಗ ಅವ್ರು ಹೆಜ್ಜೆ ಹಿಡಿದು ಬಂದೇ ಬರ್ತಾರೆ. ಆದ್ರೆ ದೇವರು ಎಂದಿಗೂ ಕೈ ಬಿಡುವವರಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಗುಂಪು ಕೂಡಿಕೊಂಡು ಕೂಡ ಬರ್ಬೋದು. ಇಂಥವರಿಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕು. 7ನೇ ವಚನ, ಇಂಥ ಅನ್ಯಾಯಗಾರರು ತಪ್ಪಿಸಿಕೊಳ್ಳಬಹುದೋ? ದೇವರೇ ರೌದ್ರದಿಂದ ಜನಾಂಗಗಳನ್ನು ಉರುಳಿಸಿ ಬಿಡು. ಇಂಥ ಅನ್ಯಾಯಗಾರರು ತಪ್ಪಿಸಿಕೊಳ್ಳಬಹುದು? ಖಂಡಿತವಾಗಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಸ್ವಲ್ಪ ದಿವಸ ತಪ್ಪಿಸಿಕೊಳ್ಳಬಹುದು. ಕಾರಣ ಯಾಕಂದ್ರೆ ದೇವರಿಗೆ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇಷ್ಟು ದಿವಸ ಹೀಗೆ ಮಾಡಿ ಹೀಗೆ ಆಗಿಂತದೆಲ್ಲ ನೆರವೇರಲೇಬೇಕು. ಆದರೆ ಕಡೆಗೆ ಅವರು ಬರುವಂಥದ್ದು ಇಂಥ ಕಷ್ಟ ಅಲ್ಲ, ಯಾರ ಕೈಯಿಂದಲೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವರು ಒಬ್ಬರಿಗೆ ಏನು ಅನಾಚಾರ, ದಗ, ಮೋಸ, ಹೊಟ್ಟೆವರಿ ಮಾಡಿದ್ರೋ, ಹಾಳು ಮಾಡಕ್ಕೆ ನೋಡಿದ್ರೋ ಅದರ 2ರಷ್ಟು ಅವರ ಜೀವಿತ ಕಾಲದಲ್ಲಿ ಬಂದೇ ಬರುತ್ತದೆ. ಅದು ಯಾಕೆ ಬಂತು, ಯಾಕೆ ಹೋಯ್ತು ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಆಗ ಅವ್ರು ಹೇಳ್ತಾರೆ, ನಾನು ಯಾರಿಗೂ ತಪ್ಪು ಮಾಡಿಲ್ಲ, ಏನು ಮಾಡಿಲ್ಲ, ನಾನು ಒಳ್ಳೆಯದನ್ನು ಮಾಡಿದ್ದೇನೆ ಅಂತೇಳಿ ಗರ್ವ ಅಹಂಕಾರದಲ್ಲಿ ನಾನು ಅಂತೇಳಿ ಮಾತನಾಡ್ತಾರೆ. ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅದು ಸಾಮಾನ್ಯ ಶಿಕ್ಷೆ ಅಲ್ಲ. ಅದು ಅವ್ರು ಮಾತ್ರ ಅಲ್ಲ, ಅವರ ಮಕ್ಕಳಿಗೂ ಕೂಡ ಪಾಪವು ದಂಡೆತ್ತಿಕೊಂಡು ಹೋಗ್ತದೆ. ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ, ತಾಯಿಯ ಪಾಪ ಅಂತೂ ಅಳಿದು ಹೋಗುವುದೇ ಇಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಬೆನ್ನಟ್ಟುಕೊಂಡೇ ಬರ್ತದೆ. ದೇವರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ದೇವರೇ ರೌದ್ರದಿಂದ ಜನಾಂಗಗಳನ್ನು ಉರುಳಿಸಿ ಬಿಡು. ದೇವರೇ ನಿನ್ನ ಕೋಪದಿಂದ ನೋಡಪ್ಪ, ದೇವರನ್ನು ಏನ್ ಮಾಡೋದು, ನೀನು ಉರುಳಿಸಿ ಬಿಡು ಅಂತ ದಾವೀದರಸರು ಪ್ರಾರ್ಥಿಸಿದ್ರು. ಹಾಗೆ ನಾವು ಕೂಡ ಏನ್ ಮಾಡಬೇಕು, ದೇವರೇ ಅವರನ್ನು ಮುಟ್ಟು ಬದಲಾಯಿಸುವ, ನಿನ್ನ ಸಾಕ್ಷಿಗಳನ್ನಾಗಿ ಮಾರ್ಪಡಿಸೋ, ಅಥವಾ ನಿನ್ನ ಚಿತ್ತ ಏನಿದೆಯೋ ಆ ದುಷ್ಟ ಅನೀತಿವಂತರ ಕೆಟ್ಟವರ ಕೈಯಿಂದ ಅವರಿಗಾಗಿ ಅದನ್ನು ನೆರವೇರಿಸಪ್ಪ ಅಂತೇಳಿ ನಾವು ದೇವರಲ್ಲಿ ಅಂತವರಿಗಾಗಿ ಪ್ರಾರ್ಥಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 8ನೇ ವಚನ, ನಾನು ದೇಶ ಭ್ರಷ್ಟನಾಗಿ ಅಲೆದಾಡಿದ್ದನ್ನು ನೀನೇ ಬಲ್ಲೆ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ. ದೇಶ ಭ್ರಷ್ಟನಾಗಿ, ಆದರೆ ದಾವೀದನನ್ನು ಅರಸನನ್ನಾಗಿ ಮಾಡಿದ್ರು. ಆಗಲಿ ಅವರಿಗೆ ಬಹಳ ಶಿಕ್ಷೆ ಬಂತು. ಸ್ವಂತ ಮಗನಿಂದಲೇ, ಹೆಂಡತಿ ಅಪ್ಪನ ಕೈಯಿಂದಲೇ, ಇತರ ಪ್ರಜೆಗಳ ಕೈಯಿಂದಲೇ. ಆಗ ಹೆಂಡತಿಯನ್ನು ಕಟ್ಕೊಂಡು ಕಾಡಿಗೆ ಓಡುವಂತ ಪರಿಸ್ಥಿತಿ ಬಂತು. ಆದ್ರೂ ದೇವರಲ್ಲಿ ಒಬ್ಬನ ಮುಖಾಂತರ ಅವರಿಗೆ ಬೇಕಾದ ಅನ್ನ ನೀರನ್ನು ಒದಗಿಸಿಕೊಟ್ಟು ನೋಡಿ ದೇವರು ಸಹಾಯ ಮಾಡಿದ್ರು. ಆದ್ರೂ ದಾವೀದರಸರು ಏನ್ ಹೇಳಿದ್ರು, ನಾನು ದೇಶ ಭ್ರಷ್ಟನಾಗಿ ಅಲೆದಾಡಿದ್ದನ್ನು ನೀನೇ ಬಲ್ಲೆ,
ಹಾಗೆ ಇವತ್ತು ದೇವರು ಸರಿಯಾಗಿ ಸತ್ಯ ಸುವಾರ್ತೆಗಾಗಿ ಯಾರನ್ನು ಆರಿಸಿಕೊಂಡ್ರೋ ಅವರಿಗೆ ತನ್ನ ತಂದೆ ವಿರೋಧಿ ಬರ್ಬೋದು, ತಾಯಿ ವಿರೋಧಿ ಬರ್ಬೋದು, ಹೆಂಡತಿ, ಮಕ್ಕಳು, ಅಣ್ಣ, ತಮ್ಮಂದಿರು, ಊರವರು, ಬಂಧು ಬಳಗದವರು ವಿರೋಧಿ ಬರ್ಬೋದು. ಮಗ ತಂದೆಯನ್ನು ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾನೆ, ತಂದೆ ಮಗನನ್ನು ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾನೆ. ಹಾಗೆ ಮೀಕ ಪ್ರವಾದಿ 7ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ನಿನ್ನ ಅಪ್ಪನನ್ನು ನಂಬಬೇಡ, ಮಿತ್ರನನ್ನು ನಂಬಬೇಡ, ನಿನ್ನ ಎದೆಗೆ ಹೊರಗುವಳನ್ನು ಅಂದ್ರೆ ಹೆಂಡತಿಯನ್ನು ಕೂಡ ನಂಬಬೇಡ, ಒಬ್ಬನಿಗವನ ಮನೆಯವರೇ ಕಡು ವೈರಿಗಳಾಗುವರು. ಇದು ಮತ್ತಾಯ 14ನೇ ಅಧ್ಯಾಯದಲ್ಲಿ, 19ನೇ ಅಧ್ಯಾಯದಲ್ಲಿ, ಲೂಕ 12:14ನೇ ಅಧ್ಯಾಯದಲ್ಲಿ ಕೂಡ ಇದೇ ಬರೆಯಲ್ಪಟ್ಟಿದೆ. ಎಲ್ಲ ಕಡೆಗೆ ಅವರಿಗೆ ವಿರೋಧಿಗಳಾಗಿ ಬರ್ತಾರೆ, ದೇಶ ಭ್ರಷ್ಟರಾಗಿ ಎಳೆದಾಡಬೇಕೆಂಬುದಾಗಿ ಅಪೊಸ್ತಲನಾದ ಪೌಲನು ಕೂಡ ಇದನ್ನೇ ಹೇಳಿದ್ದಾರೆ. ನಾನು ಲೋಕಕ್ಕೊಂದು ಕಸವಾಗಿದ್ದೇನೆ, ಚಳಿಯಲ್ಲಿ ನಡಗಬೇಕಾಗ್ತದೆ, ಮಳೆಯಲ್ಲಿ ನೆನೆಯಬೇಕಾಗ್ತದೆ, ಬಿಸಿಲಲ್ಲಿ ಒಣಗಬೇಕಾಗ್ತದೆ, ಲೋಕವಿಡೀ ಅಲೆದಾಡಬೇಕಾಗ್ತದೆ. ನಾವು ಲೋಕದವರಿಗೆ ಒಂದು ಕಸವಾಗಿದ್ದೇವೆ ಅಂತೇಳಿ ಇದು ನನ್ನ ಜೀವಿತದಲ್ಲಿ ನೆರವೇರಿ ಹೋಯಿತು. ಆದರೆ ದೇವರು ಇವತ್ತು ನನ್ನನ್ನು ಏನ್ ಮಾಡಿದ್ದಾರೆ, ಎಲ್ಲಾ ರೀತಿಯಲ್ಲಿ ರಕ್ಷಣೆ ಕೊಡುತ್ತಲೇ ಬರ್ತಾ ಇದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಲೆಲೂಯಾ. ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ. ಆದ್ರಂತ ಕಣ್ಣೀರು ಸುರಿಸಿದ್ರು ಕೂಡ ಅಂತ ಕಷ್ಟಗಳು ಬಂದೇ ಬರಬೇಕು. ಯಾಕೆಂದ್ರೆ ದೇವರೇ ಮನುಷ್ಯನ ಆ ರೀತಿ ಬಂದಾಗ ಆ ರೀತಿ ಮಾಡಿದ್ದಾರೆ, ಪ್ರವಾದಿ ಸಾಕ್ಷಿಗಳಿಗೂ ಮಾಡಿದ್ದಾರೆ. ಹಾಗೆ ಯೋಹಾನ 15ನೇ ಅಧ್ಯಾಯದಲ್ಲಿ ಇದನ್ನ ಓದ್ಬಹುದು. ನಿಮಗೆ ನಿಮ್ಮ ಮೇಲೆ ಈ ಲೋಕಕ್ಕೆ ದ್ವೇಷ ಇದ್ದರೆ ನನ್ನ ಮೇಲೆ ದ್ವೇಷ ಇದೆ, ಆದ್ರೂ ಹೆದರಬೇಡಿ, ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು ಲೋಕದವರು ಅಲ್ಲ ಎಂಬುದಾಗಿ. ಹಾಗೆ ದೇವರು ಯಾರನ್ನು ಆರಿಸಿಕೊಂಡವರಿಗೆ ಲೋಕದಲ್ಲಿ ಬಹಳ ಕಷ್ಟ, ಸಂಕಟ, ದುಃಖ ಇದೆ ಎಂಬುದಾಗಿ ದೇವರು ತಿಳಿಯಪಡಿಸಿದ್ದಾರೆ, ಪಡಿಸುತ್ತಲೇ ಇದ್ದಾರೆ. ಅಂಥವರಿಗಾಗಿ ನಾವು ಅದನ್ನು ಸಹಿಸಿಕೊಂಡು ಪ್ರಾರ್ಥಿಸಬೇಕಾಗಿದೆ. ದೇವರಿಗೆ ನಮಗೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಬಂಧು ಬಳಗ ವಿರೋಧ ಬರ್ಬೋದು, ಕೊಲೆ ಮಾಡಕ್ಕೂ ಬರ್ಬೋದು. ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿತು. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವನಾಗಿದ್ದೇನೆ. ಹಾಲೆಲೂಯಾ. ಹಾಗೆ ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದಿದೆಯಲ್ಲ. ನೋಡಿ, ಯಾರ್ಯಾರು ದೇವರು ಬೇಕು, ದೇವರಿಗೆ ಬೇಕು, ಅವ್ರು ಯಾವ ರೀತಿ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸ್ಬೇಕೋ ಪ್ರತಿ ಒಂದು ಒಬ್ಬೊಬ್ಬರಿಗೆ ಒಂದೊಂದು ಜೀವಬಾಧ್ಯರ ಪಟ್ಟಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡ್ತದೆ. ಇದರಲ್ಲಿ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಕೂಡ ಇದನ್ನೇ ಮಾಡಿದ್ದಾರೆ, ಇದನ್ನೇ ಹೇಳಿದ್ದಾರೆ. ಅವರ ಭಕ್ತರು ಕೂಡ ಪ್ರತಿಯೊಬ್ಬರ ಆಯ್ಸಫಲ ಕೆಲಸ ಕಾರ್ಯಗಳು ಪ್ರತಿ ಒಂದು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ಹಾಗೆ ದೇವರು ಯಾರನ್ನು ಆರಿಸ್ಕೊಳ್ತಾರೋ, ಯಾರು ಯಾವ ರೀತಿ ಕಷ್ಟ, ಸಂಕಟ, ದುಃಖ ಪಡಬೇಕೋ, ಯಾವ ರೀತಿ ಸಾಕ್ಷಿಗಳಾಗಬೇಕೋ, ಏನಾಗಬೇಕೋ ಪ್ರತಿ ಒಂದು ದೇವರು ಮೊಟ್ಟ ಮೊದಲು ಬರೆದಿರ್ತಾರೆ ಪುಸ್ತಕದಲ್ಲಿ. ಅದನ್ನು ತಪ್ಪಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಉದಾಹರಣೆಗೆ ಈಗ ನನ್ನ ಜೀವಿತವೂ ಕೂಡ ದೇವರಿಗಾಗಿ ಜೀವಿಸಿ 31 ವರ್ಷ ಜೀವಿತದಲ್ಲಿ ಮನೆಯಿಂದ ಹೊರಗಡೆ ಬರಲೇಬೇಕಾಯ್ತು, ಎಲ್ಲರನ್ನ ಬಿಟ್ಟು. ಇದು ಕೂಡ ದೇವರ ಪುಸ್ತಕದಲ್ಲಿ ಬರೆದಿದೆ. ಆದ್ರೆ ಅವರನ್ನು ದೇವರು ಬಿಡ್ಲಿಲ್ಲ. ಅವರಿಗೆ ಕೂಡ ಬೇಕಾಗಿದ್ದನ್ನು ಕೊಟ್ಟು ನಡೆಸಿದ್ದಾರೆ, ನಡೆಸ್ತಲೇ ಬಂದಿದ್ದಾರೆ. ಆಗ ನಾವು ವಿರೋಧಿಗಳಿಗಾಗಿ ಕೂಡ ನಾವು ಏನ್ ಮಾಡ್ಬೇಕಲ್ಲಿ, ಅವ್ರು ಯಾರೇ ಆಗ್ಲಿ ಪ್ರಾರ್ಥಿಸಲೇಬೇಕು. ಅದು ಕೂಡ ಎಲ್ಲವೂ ಬರೆಯಲ್ಪಟ್ಟಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ಹೋಗಬಾರದು. ಅಂಥವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಪ್ರತಿ ಒಂದು ದೇವರ ಪುಸ್ತಕದಲ್ಲಿ ಬರೆದಿದ್ದಾರೆ. ಹಲ್ಲೆಲೂಯಾ. 9ನೇ ವಚನ, ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ಇದೆಲ್ಲವನ್ನು ನಾವು ಅರ್ಥ ಮಾಡುವಾಗ ತಿಳ್ಕೋಬೇಕು, ದೇವರು ನನ್ನ ಜೊತೆಯಲ್ಲಿ ಇದ್ದಾರೆ, ದೇವರ ವಾಕ್ಯ ನನ್ನಲ್ಲಿ ನೆರವೇರ್ತಾ ಇದೆ, ನನ್ನನ್ನು ಇಂತಹ ಕಷ್ಟ, ಸಂಕಟ, ದುಃಖ, ವೈರಿಗಳಿಂದ ನನ್ನನ್ನು ಬಿಡಿಸಿ ಕಾಪಾಡ್ತಾ ಇದ್ದಾರೆ ಅಂತ ನಾವು ನಿಶ್ಚಯ ಮಾಡ್ಕೊಳ್ಬೇಕು. ಹಾಗೆ ಇದು ಕೂಡ ನನ್ನ ಜೀವಿತದಲ್ಲಿ ಏನೇನೋ ಆಗಿ ನಾನು ಸಾಯ್ಬೇಕಾಯ್ತು, ಕೊರೋನಾದಲ್ಲಿ ಸಾಯಬೇಕಾಯ್ತು, ವಿರೋಧಿಗಳ ಕೈಯಿಂದಲೂ ಸಾಯ್ಬೇಕಾಯ್ತು, ನೀರಿನಿಂದಲೂ ಸಾಯ್ಬೇಕಾಯ್ತು, ವಾಹನ ಅಪಘಾತದಿಂದಲೂ ಸಾಯ್ಬೇಕಾಯ್ತು, ನನ್ನ ಕೈಯಿಂದ ನಾನೇ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗಿತ್ತು, ದುರ್ಮರಣ ಬರಬೇಕಾಗಿತ್ತು. ಎಲ್ಲದಿಂದಲೂ ದೇವರು ಬಿಡುಗಡೆ ಮಾಡಿ ಇವತ್ತು ಯೂಟ್ಯೂಬ್ ಅಲ್ಲಿ ಕೂಡ ದೇವರ ಸಾಕ್ಷಿಯನ್ನ ಸಾರುವ ಹಾಗೆ, ದೇವರು ಸತ್ಯವನ್ನು ತಿಳಿಸುವ ಹಾಗೆ ಮಾಡಿರುವುದು ದೇವರು ನನ್ನ ಸಂಗಡ ಇರುವುದರಿಂದ, ನನ್ನ ಮೇಲೆ ಇಟ್ಟಿರುವ ಪ್ರೀತಿ. ಆದ್ರಿಂದ ಇವತ್ತು ಅನೇಕ ಕೇಡು, ಗಂಡಾಂತರ, ಮರಣದ ಪಾಶ, ಶತ್ರುಗಳ ಕೈಯಿಂದ ಬಿಡಿಸಲು ರಕ್ಷಿಸ್ತಾ ಬಂದಿದ್ದಾರೆ. ಅವರಿಗೆ ಬರುವ ಶಿಕ್ಷೆ ಕಣ್ಣಾರೆ ಕಾಣುವಂತೆ, ಕಿವಿಯಾರೆ ಕೇಳುವಂತೆ ಮಾಡಿದ್ದಾರೆ, ಮಾಡುತ್ತಲೇ ಇದ್ದಾರೆ. ಅನೇಕರು ಭೂಲೋಕವನ್ನೇ ಬಿಟ್ಟು ಹೋದರು, ಸರ್ವನಾಶವಾಗಿ ಹೋದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ನೋಡಿದಾಗ ದೇವರು ನನ್ನ ಸಂಗಡ ಇರುವುದು ನಿಶ್ಚಯ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾನು ಆತನಿಗೆ ಮೊರೆ ಇಡುವಾಗಲೇ ನನ್ನ ಶತ್ರುಗಳು ಪಕ್ಕನೆ ಪಲಾಯನ ಮಾಡುವರು.
ನೋಡಿ, ಹಾಗೆ ದೇವರು ನಮ್ಮಲ್ಲಿ ಇರುವಾಗ, ದೇವರು ಕಾರ್ಯ ಮಾಡುವಾಗ, ನಮ್ಮ ಶತ್ರುಗಳಿಗಾಗಿ ನಾವು ಪ್ರಾರ್ಥಿಸಿದಾಗ ಅಲ್ಲಿಂದ ನಮ್ಮ ಶತ್ರುಗಳನ್ನ ತೊಲಗಿಸುವವರು ಕೂಡ ದೇವರೇ ಆಗಿದ್ದಾರೆ. ಅಯ್ಯೋ, ಇಂಥವನ ಸಹವಾಸ ಬೇಡಪ್ಪ, ಇಂಥವನ ವಿಚಾರ ಮಾತಾಡೋದೇ ಬೇಡ, ನಮಗೆಲ್ಲ ಕೇಡು ಬರ್ತದೆ ಅಂತೇಳಿ ದೂರ ಹೋಗೋರು ಆಗಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಶತ್ರುಗಳಿಂದ ಬಿಡಿಸುವವರಾಗಿದ್ದಾರೆ. ಹಾಗಂತ ಒಂದು ಭರವಸೆಯಲ್ಲಿ ನಾವು ನಡೆಯಬೇಕಾಗಿದೆ. ದೇವರು ನಮಗೆ ಸ್ತೋತ್ರ. 10ನೇ ವಚನ, ದೇವರಲ್ಲಿ ಹೆಚ್ಚಳ ಪಟ್ಟು ಹಾಡು ಹರಸುತ್ತೇನೆ. ಆಗ ನಾವು ದೇವರನ್ನೇ ಹಾಡಿನ ಮೂಲಕ ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನು ಸಮರ್ಪಿಸಿ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಾ ದೇವರಲ್ಲಿ ಸಂತೋಷದಿಂದ ನಾವು ಮುಂದೆ ಸಾಗಬೇಕು. ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಕೂಡ ಯೆಹೋವನಲ್ಲಿ ಹೆಚ್ಚಳ ಪಟ್ಟು ಹಾಡಿ ಹೊರಿಸುತ್ತೇನೆ. ಯೆಹೋವ ಅಂದರೆ ಸರ್ವ ಸೃಷ್ಟಿಕರ್ತನಾದ ದೇವರು. ಅದು ಯಾವ ದೇವರಿಗೆ ಯಾವ ಹೆಸರು, ಯಾವ ಗ್ರಂಥಗಳಲ್ಲಿ ಯಾವುದು ಅಂತ ನಾವು ಬಹಳ ಸಲ ತಿಳ್ಕೊಂಡಿದ್ದೇವೆ. ಅದು ಕೂಡ ಆಗಾಗ ನಿಮಗೆ ತಿಳಿಸಬೇಕಾದ ಅವಶ್ಯಕತೆ ಇಲ್ಲ. ಆಗ ಸರ್ವ ಸೃಷ್ಟಿಕರ್ತನಾದ ದೇವರಲ್ಲಿ ನಾವು ಹೆಚ್ಚಳ ಪಟ್ಟು ದೇವರನ್ನು ಹಾಡಿ ಕೊಂಡಾಡಬೇಕು. ಸ್ತುತಿ ಸ್ತೋತ್ರ ಎಂಬ ಯಜ್ಞೆಯನ್ನ ನಾವು ದೇವರಿಗೆ ಸಮರ್ಪಿಸಬೇಕು. ಸಮಯ ಸಿಕ್ಕಿದಾಗ, ದೇವರು ಸಮಯ ಕೊಟ್ಟಾಗ ಇತರರಿಗೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಕುರಿತು ಸಾಕ್ಷಿ ನುಡಿಯಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 10ನೇ ವಚನ, ದೇವರಲ್ಲಿ ಹೆಚ್ಚಳಪಟ್ಟು ಹಾಡಿ ಹರಿಸುತ್ತೇನೆ. ಯೆಹೋವನಲ್ಲಿ ಹೆಚ್ಚಳಪಟ್ಟು ಹಾಡಿ ಹರಿಸುತ್ತೇನೆ. ಆಯಿತು. 11ನೇ ವಚನ, ದೇವರನ್ನು ನಂಬಿ ನಿರ್ಭಯದಿಂದಿರುವೆನು, ನರ ಪ್ರಾಣಿಗಳು ನನಗೆ ಮಾಡುವುದೇನು. ನೋಡಿ, ಮತ್ತು ಅದನ್ನು ಹೇಳಿದ್ದಾರೆ, ದೇವರನ್ನು ನಂಬಿ ನಾನು ಹೆದರಿಕೆ ಇಲ್ಲದೆ ಇದ್ದೇನೆ, ನರ ಪ್ರಾಣಿಗಳು ನನಗೆ ಏನ್ ಮಾಡ್ತಾರೆ. ದೇವರ ನಮಗೆ ಸ್ತೋತ್ರ. ಕೆಟ್ಟವರನ್ನ ಬಿಟ್ಟು ಜೀವಿಸುವುದು, ಅವರ ಹಿಂದೆ ಹೋಗಬಾರ್ದು, ಕಾಲಿಡುವಲ್ಲಿ ಕಾಲಿಡಬಾರ್ದು, ಅವರ ಕಾರ್ಯಗಳಲ್ಲಿ ನಾವು ತೊಡಗಬಾರ್ದು. ದೇವರನ್ನೇ ನಮಗೆ ತಿಳಿಯಪಡಿಸಿದ ಮೇಲೆ ಗ್ರಂಥಗಳನ್ನು ಓದಲಿಕ್ಕೆ ಗೊತ್ತಿಲ್ಲದಿದ್ದರೂ ಸರಿಯಾಗಿ ತಿಳಿಸುವಾಗ ಅಂಥವ್ರನ್ನ ಹಿಂಬಾಲಿಸಿ ಅಂಥವ್ರೊಂದಿಗೆ ವಿಷಯವನ್ನು ತಿಳ್ಕೊಂಡು ಮುಂದೆ ಸಾಗಿದಾಗ ನಮಗೆ ಯಾವುದೇ ಭಯ ಬರುವುದಿಲ್ಲ. ಯಾಕಂದ್ರೆ ಕೆಟ್ಟವರನ್ನ ಬಿಟ್ಟು ಜೀವಿಸಿ, ಈಗ ಅವರೊಂದಿಗೆ ಕೂತ್ಕೊಳ್ಳೋದು, ಮಾತನಾಡೋದು, ಹೋದಲ್ಲಿ ಹೋಗೋದು, ಬರುವುದು, ಅವರ ಕಾರ್ಯಗಳಲ್ಲಿ ನಾವು ಕೂಡ ಭಾಗಿಯಾಗುವಂಥದ್ದು, ಇಂಥದ್ದೆಲ್ಲ ಆದ್ರೆ ಏನಾಗ್ತದೆ, ಅವರ ಬುದ್ಧಿ ನಮಗೆ ಬರ್ತದೆ, ಅವರಿಂದ ನಾವು ಕೂಡ ಕೆಟ್ಟು ಹೋಗ್ತೇವೆ. ಅವರಿಂದ ದೂರ ಸರಿದು ನಾವಿರುವುದಾದರೆ ಶಾಂತಿ ಸಮಾಧಾನ ಒಳ್ಳೆ ರೀತಿಯಲ್ಲಿ ನಾವು ಇದ್ದೇ ಇರುತ್ತೇವೆ. ಅದಕ್ಕೆ ಅಂಥವ್ರನ್ನ ಬಿಟ್ಟು ದೇವರನ್ನು ನಂಬಿ ಧೈರ್ಯದಿಂದಿರುವೆ, ನರ ಪ್ರಾಣಿಗಳು ನನಗೆ ಮಾಡುವುದೇನು. ಆಗ ಶಾಂತಿ ಸಮಾಧಾನ. ಒಂದು ವೇಳೆ ಅವರು ಏನಪ್ಪಾ ಚೆನ್ನಾಗಿದ್ಯಾ, ಊಟ ಆಯ್ತಾ, ಹಾಗೆ ಅಂತ ಮಾತಾಡ್ಬೋದು. ಅದಕ್ಕೆ ಸರಿಯಾದ ಒಳ್ಳೆ ರೀತಿಯಲ್ಲಿ ಅವರಿಗೆ ಉತ್ತರ ಕೊಡ್ಬೇಕು. ನಗುತ್ತಾ ಬಹುಶಃ ಅವ್ರು ಎಂಥವರಾಗ್ಲಿ ಅವರಿಗೆ ಪ್ರೀತಿ ಆಗುವಾಗೆ ನಾವು ಮಾತನಾಡಬೇಕು. ಊಟ ಮಾಡುವ ಕಾಪಿ ಕೊಡುವ, ಬಾ ಇಲ್ಲಿವರೆಗೆ ಹೋಗೋಣ, ಇಲ್ಲಿಗೆ ಬಾ ಅಂತ ಹೇಳಿದ್ರು ಏನಾದರೂ ಒಂದು ನಂಬುವಾಗಿ ಸುಳ್ಳು ಹೇಳಿ ಅವರಿಂದ ಬಿಟ್ಟು ನಾವು ದೂರ ಹೋಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ಪಾಪ ಮಾಡ್ಲಿಕ್ಕೆ ಸುಳ್ಳು ಹೇಳುವುದಲ್ಲ, ನಮ್ಮ ರಕ್ಷಣೆಗಾಗಿ ಸುಳ್ಳು ಹೇಳುವುದರಲ್ಲಿ ಯಾವುದೇ ತಪ್ಪಿಲ್ಲ. ಅದಕ್ಕೂ ದೇವರು ನಮ್ಗೆ ಆಶೀರ್ವಾದ ಮಾಡೋರಾಗಿದ್ದಾರೆ. ಉದಾಹರಣೆಗೆ, ಯೇಸುವನ್ನು ರಾತ್ರಿ ಬಂಧಿಸಿದಾಗ, ಅಂದ್ರೆ ದೇವರನ್ನು ಬಂಧಿಸಿದಾಗ ಪೇತ್ರ ಅಂದ್ರೆ ಬಂಡೆ ಅಂದ್ರೆ ಏನು, ಸರಿಯಾದ ವಿಶ್ವಾಸಿ, ಗಟ್ಟಿಯಾದ ವಿಶ್ವಾಸಿ ಅಂತ ಅದರ ಅರ್ಥ. ಹಾಗೆ ಅಲ್ಲಿ ಜೆರುಸಲೇಮಿನಲ್ಲಿ ರಾತ್ರಿ ಹೊತ್ತಿನಲ್ಲಿ ಬಹಳ ಚಳಿಗಾಲ, ಬೆಂಕಿ ಕಾಯಿಸ್ತಾ ಇದ್ದಾಗ ಒಂದು 2 ಮುದುಕಿಯರು ಬಂದು, ಇವನು ಕೂಡ ಗಲಿಲಾಯದವನೇ, ಯೇಸುವಿನ ಜೊತೆ ಇದ್ದವನೇ ಅಂತ ಹೇಳುವಾಗ, ಯೇಸು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ದ ಯಾರು, ಪೇತ್ರ. ಆದ್ರೆ 3 ವರ್ಷ ಯೇಸುವಿನ ಜೊತೆಲಿ ಇದ್ದವನು ಅಪ್ತ ಶಿಷ್ಯ ಪೇತ್ರನಾಗಿದ್ದ. ಆತನ ಹೆಸರಿನಲ್ಲಿ ಕ್ರೈಸ್ತ ಸಭೆ ಅಂದ್ರೆ ದೇವರು ಆದುಕೊಂಡವರ ಸಭೆ ಹೊಸ ಒಡಂಬಡಿಕೆಯಲ್ಲಿ ಪ್ರಾರಂಭವಾಯಿತು. ದೇವರ ನಮಗೆ ಸ್ತೋತ್ರ. ಯೇಸು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ. ಅದಕ್ಕೆ ಮೊದಲೇ ದೇವರು ಹೇಳಿದ್ರು, ನನಗಿಂತ ಕಷ್ಟಗಳು ಬರ್ತಾವಪ್ಪ, ನೀವೆಲ್ಲರೂ ನನ್ನ ಬಿಟ್ಟು ಹೋಗ್ತೀರಿ ಅಂತ ಹೇಳಿದಾಗ ಪೇತ್ರ ಹೇಳ್ದ, ನಿನಗೆ ಹಾಗೆ ಬರೋದು ಬೇಡ, ನೀನು ಎಲ್ಲಿ ಹೋದ್ರು ನಾನು ನಿನ್ನ ಜೊತೆಲೆ ಬರ್ತೇನೆ ಅಂತ ಹೇಳಿ. ಆಗ ಯೇಸು ಒಂದು ಮಾತನ್ನು ಹೇಳಿದ್ರು, ಯೇಸು ನನಗೆ ಗೊತ್ತೇ ಇಲ್ಲ ಅಂತ 3 ಸಲ ನೀನು ಹೇಳಿದ್ಮೇಲೆ 3 ಸಲ ಕೋಳಿ ಕೂಗ್ತದೆ ಅಂತ ಹೇಳಿ. ದೇವರ ನಮಗೆ ಸ್ತೋತ್ರ. ಹಾಗೆ ಯೇಸು ನನಗೆ ಯಾರ್ತ ಗೊತ್ತೇ ಇಲ್ಲ ಅಂತ 3 ಸಲ ಹೇಳಿದಾಗ ಕೋಳಿ ಕೂಗಿತ್ತು. ಆಗ ಪೇತ್ರನಿಗೆ ಅರ್ಥ ಆಯ್ತು, ಅಯ್ಯಯ್ಯೋ ಯೇಸು ಈಗ ಹೇಳಿದ್ನಲ್ಲಪ್ಪ, ನಾನು ತಪ್ಪು ಮಾಡಿದೆ ಅಂತೇಳಿ ಪಶ್ಚಾತ್ತಾಪ ಪಟ್ಟು ದೂರ ಹೋಗಿ ಗಳಗಳನೆ ಅತ್ತ. ಆಗ ಈ ಸುಳ್ಳು ಯಾರಿಂದ ಬಂತು? ದೇವರಿಂದಲೇ ಬಂತು. ನೋಡಿ, ದೇವರು ಮೊದಲೇ ಅವನಿಗೆ ಹೇಳಿದ್ದಾರೆ, ಯಾರು ಅಂತ ಗೊತ್ತೇ ಇಲ್ಲ ಅಂತ ನೀನು 3 ಸಲ ಹೇಳಿದ್ಮೇಲೆ ಕೋಳಿ ಕೂಗ್ತದೆ ಅಂತ ಯೋಚನೆ ಬಂತು. ಆಗ ಈ ಸುಳ್ಳು ಪೇತ್ರನ ಬಾಯಲ್ಲಿ ಯಾರಿಂದ ಬಂತು? ಯಾರು ಹೇಳಿಸಿದ್ರು? ದೇವರಿಂದಲೇ ಬಂತು. ದೇವರೇ ಹೇಳಿಸಿದ್ರು. ಕಾರಣ ಯಾಕೆ? ಇಲ್ಲಂದ್ರೆ ಅವನನ್ನು ಕೂಡ ಜೊತೆಯಲ್ಲಿ ಸಿಲುಬೆಗೆ ಏರಿಸ್ತಿದ್ರು. ಅಲ್ಲಿ ಬೇರೆ ಈ ದೇವರ ಒಂದು ವಿಶ್ವಾಸಿಗಳನ್ನ ಅಲ್ಲಿ ನಡೆಸಲಿಕ್ಕೆ, ಯಾರು ದೇವರ ಭಕ್ತರನ್ನ ನಡೆಸಲಿಕ್ಕೆ ಅಲ್ಲಿ ಜನ ಇಲ್ಲ.
ಅದಕ್ಕೋಸ್ಕರ ಪೇತ್ರನ ಬಾಯಲ್ಲಿ ಅವನು ಸಾಕ್ಷಿಯಾಗಿ ಜೀವಿಸಬೇಕು, ಸಭೆ ಕಟ್ಟಬೇಕು, ಇತರರನ್ನು ಎಚ್ಚರಿಸಬೇಕು. ಅದಕ್ಕೆ ಪೇತ್ರನ ಬಾಯಲ್ಲಿ ದೇವರು ಸುಳ್ಳು ಹೇಳಿಸಿದರು. ದೇವರು ನಮಗೆ ಸ್ತೋತ್ರವಾಗಲಿ. ಅದು ಯಾವುದೇ ಲಾಭಕ್ಕಾಗಿ, ನಮ್ಮನ್ನು ಹಾಳು ಮಾಡಕ್ಕಾಗಿ, ದೂಷಣೆ ಮಾಡಕ್ಕಾಗಿ ಅಲ್ಲ. ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ದುಷ್ಟರು ಏನಾದರೂ ಅಲ್ಲಿಗೆ ಬಾ, ಇಲ್ಲಿ ಹೋಗ, ಅಲ್ಲಿ ಬರೋಣ, ಕಾಫಿ ಕುಡಿಯೋಣ, ಊಟ ಮಾಡೋಣ ಬಾ ಅಂತ ನಾನಾ ರೀತಿ ಕೆಟ್ಟ ಯೋಚನೆಗಳನ್ನ ಮಾಡ್ಕೊಂಡು ಬರ್ಬೋದು, ಕರಿಬೋದು. ಆವಾಗ ಏನಾದರೂ ಒಂದು ನನಗೆ ಅಲ್ಲಿಗೆ ಹೋಗ್ಬೇಕು ಅರ್ಜೆಂಟ್, ಇಲ್ಲಿಗೆ ಹೋಗೋ ಅರ್ಜೆಂಟ್, ಅವರು ಅಲ್ಲಿ ಕಾಯ್ತಾ ಇದ್ದಾರೆ, ಇಲ್ಲಿ ಕಾಯ್ತಾ ಇದ್ದಾರೆ, ದಯವಿಟ್ಟು ಯೋಚನೆ ಬೇಸರ ಮಾಡಬೇಡಪ್ಪ, ನನ್ನ ನೀವು ಕ್ಷಮಿಸಿ ಅಂತ ಏನಾದರೂ ಒಂದು ಅವರನ್ನು ಸಂತೋಷಗೊಳಿಸುವ ಹಾಗೆ ಸುಳ್ಳು ಹೇಳಿ ಅಲ್ಲಿಂದ ಮುಂದೆ ನಾವು ಸಾಗಬೇಕಾಗಿದೆ. ಹಾಗಿರುವಾಗ ನಮಗೆ ಖಂಡಿತವಾಗಿ ಯಾವುದೇ ಹೆದರಿಕಿಲ್ಲ, ಯಾರಿಂದಲೂ ಅಪಾಯವಿಲ್ಲ. ಬದಲಾಗಿ ಅವರಿಗೆ ನಾವು ವಿರುದ್ಧವಾಗಿ ಹೋದ್ರೆ ಹೊಡಿಬೋದು, ಬಡಿಬೋದು. ಓಹೋ, ಹೀಗೆಲ್ಲ ಗರ್ವ ಅಹಂಕಾರದಲ್ಲಿ ನಡೀತಾನೆ ಅಂತೇಳಿ ಅದಕ್ಕೆ ಅಪೊಸ್ತಲ ಪೌಲರು ಕೂಡ ಏನ್ ಹೇಳಿದ್ದಾರೆ, ಯಾರಿಗೆ ಯಾವ ಸಮಯದಲ್ಲಿ ಉತ್ತರವನ್ನು ಕೊಡಬೇಕು ಅದು ಕಲ್ತ್ಕೊಳ್ಳಿ ಅಂತೇಳಿ. ಇದರಲ್ಲಿ ಕೂಡ ಬಹಳ ಜ್ಞಾನ ನಮಗೆ ಬೇಕು. ಆದ್ರೆ ಅಂಥವರಿಂದ ನಾವು ರಕ್ಷಣೆ ಹೊಂದಬೇಕಾದ್ರೆ ಆ ಜ್ಞಾನ ಕೂಡ ಯಾರಿಂದ ಬರಬೇಕಾಗಿದೆ? ದೇವರೇ ಕೊಡುವರಾಗಿದ್ದಾರೆ. ಅದಕ್ಕೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಸರಿಯಾಗಿ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದಾಗ ದೇವರೇ ನಮ್ಮನ್ನು ಕಾವಲು ದೂತರ ಮೂಲಕ ರಕ್ಷಣೆ ಕೊಡ್ತಾರೆ, ಪವಿತ್ರ ಆತ್ಮನ ಮೂಲಕ ನಡೆಸ್ತಾರೆ ಅಂತ ಹೇಳುವಂಥದ್ದು ಇದಕ್ಕೆ ಸಾಕ್ಷಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ 12ನೇ ವಚನ, ದೇವರೇ, ನಾನು ಜೀವದಿಂದ ಬೆಳಕಿನಲ್ಲಿ ಇದ್ದು ನಿನಗೆ ನಡೆದುಕೊಳ್ಳಬೇಕೆಂದು ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ನೋಡಿ, ಏನು ಹೇಳ್ತಾರೆ? ದೇವರೇ, ನಾನು ಜೀವದಿಂದ ಬೆಳಕಿನಲ್ಲಿದ್ದು ನಿನಗೆ ನಡೆದುಕೊಳ್ಳಬೇಕು, ನನ್ನ ಪರವಾಗಿ ಸಾಕ್ಷಿ ನುಡಿಯಬೇಕು, ನನ್ನ ಕೆಲಸಗಳನ್ನ ಇನ್ನು ಮಾಡಲೇಬೇಕು ಅಂತವರನ್ನ ದೇವರು, ಕೆಲವರನ್ನು ದೇವರೇ ಆರಿಸಿಕೊಳ್ತಾರೆ. ಹಾಗೆ ಇವತ್ತು ನನ್ನನ್ನು ಕೂಡ ಆರಿಸಿಕೊಂಡು ದೇವರ ವಿರೋಧಿಯಾಗಿದ್ದಂತ ನನ್ನನ್ನು ಅನೇಕ ಹೆಂಡತಿ ಮಕ್ಕಳಿಂದ ಏನ್ ಮಾಡಿದ್ರು, ಅವರಿಗೂ ತಿಳಿಸಿದ್ರು, ಮಾಡಿದ್ರು, ಎಲ್ಲ ಆಯ್ತು, ಬಿಟ್ಟು ದೂರ ಹೋದ್ರು. ಆದ್ರೆ ನನಗೆ ಅವರಿಂದ ಬರುವಂತ ಬಹಳ ಅಪಾಯ ಕಾರ್ಯಗಳು ದೇವರನ್ನು ಒಬ್ಬಂಟಿಗನಾಗಿ ಮಾಡಿದ್ರು. ಅದಕ್ಕೆ ಯೆರೆಮೀಯ ಹೇಳಿದರೆ, ಯೆರೆಮೀಯನ ಒಂದು ಮಾತು ಹೇಳಿದ ದೇವರಿಗೆ, ನಾನು ತಲೆ ಮೇಲೆ ಕೈ ಇಟ್ಟು ಒಬ್ಬಂಟಿಗನಾಗಿ ಮಾಡಿದ್ಯಲ್ಲಪ್ಪ ನಿನ್ನ ಕೆಲಸಕ್ಕಾಗಿ ಅಂತೇಳಿ. ಹಾಗೆ ಇವತ್ತು ನನ್ನನ್ನು ಇಡೀ ಸಂಸಾರದಿಂದಲೇ, ಕುಟುಂಬದಿಂದಲೇ, ಬಂಧು ಬಳಗದಿಂದಲೇ ದೂರ ಮಾಡಿ ದೇವರು ನನ್ನನ್ನು ಇವತ್ತು ನಡೆಸ್ತಾ ಇದ್ದಾರೆ. ಆಗ ದೇವರು ಅವರನ್ನು ಕೈ ಬಿಟ್ಟಿದ್ದಾರೆ, ಅವರನ್ನು ಕೈ ಬಿಡ್ಲಿಲ್ಲ. ಅವರಿಗೂ ಕೂಡ ಬೇಕಾಗಿದ್ದನ್ನು ಕೊಟ್ಟು ದೇವರಲ್ಲಿ ನಡೆಸ್ತಾ ಇದ್ದಾರೆ. ಆದ್ರೆ ಅವ್ರ ಜೊತೆಲಿ ಇದ್ದಿದ್ರೆ ನನಗೆ ಇವತ್ತು ಸತ್ಯವನ್ನು ಸಾರಲಿಕ್ಕೆ ಆಗ್ತಿತ್ತಿಲ್ಲ, ಜನರನ್ನ ಖಂಡಿಸ್ಲಿಕ್ಕೆ, ಗದರಿಸ್ಲಿಕ್ಕೆ, ಎಚ್ಚರಿಸಲಿಕ್ಕೆ ಆಗ್ತಿತ್ತಿಲ್ಲ. ಹೀಗೆ ಎಲ್ಲೆಲ್ಲಿ ಹೋಗ್ಬೇಕು ಬಿಡ್ತಿತ್ತಿಲ್ಲ. ಅದಕ್ಕೆ ದೇವರು ನನ್ನನ್ನು ಬೇರ್ಪಡಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ದೇವರು ಬೆಳಕಿನಲ್ಲಿ ನಡೆಯಬೇಕು, ನನ್ನನ್ನು ಆರಿಸಿಕೊಂಡಿದ್ದೀಯ ನೀನು ಅಂತ. ಅದು ಹಾಗೆ ದೇವರು ಬೇಕಾದವರನ್ನು ಇದೇ ರೀತಿ ಆರಿಸಿಕೊಳ್ತಾರೆ. ಇನ್ನೊಬ್ರು ಏನೋ ಹೇಳ್ತಾರೆ, ಅಯ್ಯೋ ಹೆಂಡತಿನ ಬಿಟ್ಟು ಹೋದ, ಮಕ್ಕಳನ್ನ ಬಿಟ್ಟು ಹೋದ, ಅವ್ರನ್ನ ಬಿಟ್ಟು ಹೋದ, ಇವ್ರನ್ನ ಬಿಟ್ಟು ಹೋದ, ಅವನು ಒಳ್ಳೆಯವನು, ಅಂತವನು, ಇಂಥವನು. ಜನಗಳು ಸಾವಿರಾರು ಮಾತಾಡ್ಬೋದು. ದೇವರ ಜ್ಞಾನ ಅವರಿಗಿಲ್ಲ, ಅವರು ದರ್ಶನ ಕೊಟ್ಟಿಲ್ಲ. ಹಾಗೆ ದೇವರು ಮನುಷ್ಯರಾಗಿದ್ದಾಗಲೂ ಕೂಡ ಏನೇನೋ ಹೇಳಿದ್ರು ಪ್ರವಾದಿಗಳು, ಸಾಕ್ಷಿಗಳು. ಅದೇ ಮಾತು ಇವತ್ತು ನನ್ನ ಮೇಲೆ ನಿಮ್ಮ ಮೇಲೆ ದ್ವೇಷ ಇದ್ರೆ ನನ್ನ ಮೇಲೆ ದ್ವೇಷ ಇದೆ, ನನ್ನ ಮೇಲೆ ದ್ವೇಷ ಇದ್ರೆ ನಿಮ್ಮ ಮೇಲೆ ದ್ವೇಷ ಇದೆ ಅಂತ ತಿಳ್ಕೊಳ್ಳಿ ಎಂಬುದಾಗಿ ದೇವರು ಕೂಡ ಒಂದು ಮಾತನ್ನ ಹೇಳಿದ್ರು. ಅದು ಹೀಗೆ ನಾವು ಬರುವಾಗ ನಿಜವಾಗಿಯೂ ನಾವು ಧನ್ಯರು, ಪುಣ್ಯವಂತರು. ಆಗ ದೇವರೇ ನಮ್ಮನ್ನು ಆರಿಸಿಕೊಳ್ತಾ ಇದ್ದಾರೆ. ಬೇಕಾದವರನ್ನ ಹೇಗೆ ಆರಿಸಿಕೊಳ್ಬೇಕು ಹಾಗೆ ಆರಿಸಿಕೊಳ್ತಾರೆ. ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ನೋಡಿ, ನನ್ನ ಪ್ರಾಣ ತೆಗಿಬೇಕು ಅಂತ ಇದ್ದು ಅಪಘಾತಗಳಿಂದ ಸಾಯ್ಬೇಕಾಯ್ತು, ಕೊರೋನಾದಿಂದ ಸಾಯ್ಬೇಕಾಯ್ತು, ಕಾಯಿಲೆಯಿಂದ ಸಾಯ್ಬೇಕಾಯ್ತು. ಈ ಮರಣದಿಂದ ದೇವರು ಮೇಲಕ್ಕೆ ಎತ್ತುತ್ತಲೇ ಬಂದಿದ್ದಾರೆ. ಇನ್ನು ಮುಂದೆ ಎತ್ತೋರು ಕೂಡ ಅದುವೇ ಆಗಿದ್ದಾರೆ. ಇದುವೇ ದೇವರು ಆರಿಸಿಕೊಂಡವರಿಗೆ ಕಷ್ಟ, ಸಂಕಟಗಳು, ದುಃಖ ಬಂದರೂ ಕೂಡ ದೇವರು ಅವರನ್ನು ಬಿಡುವುದಿಲ್ಲ. ಎಲ್ಲದರಿಂದಲೂ ತಪ್ಪಿಸಿ ಸಾಕ್ಷಿಯನ್ನಾಗಿ ಮಾರ್ಪಡಿಸುತ್ತಾರೆ, ಉಪದೇಶಕನನ್ನಾಗಿಯೂ ಮಾರ್ಪಡಿಸುತ್ತಾರೆ. ಎಲ್ಲ ರೀತಿಯಲ್ಲಿ ನಮಗೆ ರಕ್ಷಣೆ ಬರುವುದು ದೇವರಿಂದ. ಆಗ ವೈರಿಗಳಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು ಅಂತ ಇದರ ಅರ್ಥವಾಗಿದೆ. 13ನೇ ವಚನ, ನಿನಗೆ ಹೊತ್ತ ಹರಕೆಗಳನ್ನು ಸಲ್ಲಿಸುವೆನು, ಕೃತಜ್ಞತಾ ಯಜ್ಞಗಳನ್ನು ಸಮರ್ಪಿಸುವೆನು. ನೋಡಿ, ದೇವರಿಗೆ ನಮ್ಮಿಂದ ಯಾವುದೇ ಬೆಳ್ಳಿ, ಬಂಗಾರ, ಹೋತ, ಕೋರಿ, ದನ ಅಥವಾ ಯಾವುದೇ ಪಕ್ಷಿಗಳು, ಬೆಳ್ಳಿ, ಬಂಗಾರಗಳು, ಯಾವುದೇ ತರಕಾರಿಗಳು, ಯಾವುದೇ ದವಸ ಧಾನ್ಯಗಳು ದೇವರಿಗೆ ಬೇಕಾಗಿಲ್ಲ. ಅದನ್ನೆಲ್ಲ ಇಂತಿಂತವರಿಗೆ, ಬಹಳ ನಿರ್ಗತಿಗರಿಗೆ, ಅನಾಥರಿಗೆ, ಬಡಬಗ್ಗರಿಗೆ ನೀವು ದಾನ ಮಾಡಿಯಪ್ಪ
ಅಂತ ದೇವರು ಹೇಳಿದ್ದು. ದೇವರಿಗೆ ಯಾವುದು ಬೇಕಾಗಿಲ್ಲ. ಇದು ಹಿಂದೆ ಕೂಡ ನಾವು ಬಹಳ ಸಲ ತಿಳ್ಕೊಂಡಿದ್ದೇವೆ. ಆಗ ಹೊತ್ತ ಹರಕೆ ಏನಪ್ಪಾ ಅಂದ್ರೆ ದೇವರಿಗೆ ನಾವು ಸ್ತುತಿ ಸ್ತೋತ್ರವನ್ನ ಸಲ್ಲಿಸುವಂತದ್ದು, ಇತರರಿಗೆ ಸಾಕ್ಷಿ ಕೊಟ್ಟು ಜೀವಿಸುವಂತದ್ದು, ಕೃತಜ್ಞತಾ ಸ್ತುತಿ, ದೇವರಿಗೆ ಒಂದು ನಮಸ್ಕಾರ ಮಾಡುವಂತದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉದಾಹರಣೆಗೆ ನಮ್ಮ ಜೀವಿತದಲ್ಲಿ ದೇವರು ಯಾರಾದ್ರೂ ಒಂದು ಕಷ್ಟ ಬಂದಾಗ, ಒಂದು ಮನುಷ್ಯರು ಒಳ್ಳೆ ಕಾರ್ಯ ಮಾಡಿದ್ರೆ, ಕಷ್ಟ ಸಂಕಟ ದುಃಖಗಳಿಗೆ ನೆರವಾದ್ರೆ, ನಮ್ಮ ಆತ್ಮ ಸಾಕ್ಷಿ ಮನಸಾಕ್ಷಿ ಸರಿ ಇರುವುದಾದ್ರೆ ನಾವು ಏನ್ ಮಾಡ್ತೀವಿ, ಅವರನ್ನ ಸರಿಯಾಗಿ ಗೌರವ ಕೊಟ್ಟು ಕರೆದು ನನಗೆ ನೀವು ಇಂಥ ಕಾಲದಲ್ಲಿ ಇಂಥ ಉಪಕಾರವನ್ನ ಮಾಡಿದಿರಪ್ಪ, ನಿಮಗೆ ನನ್ನ ನಮಸ್ಕಾರಗಳು ಅಥವಾ ಕೃತಜ್ಞತೆಗಳು, ಧನ್ಯವಾದಗಳು ಅಥವಾ ವಂದನೆಗಳು ಅಂತ ತಲೆಬಾಗಿ ನಮಸ್ಕಾರವನ್ನು ಮಾಡ್ತಾರೆ. ಅವ್ರಿಗೆ ಒಂದು ಉಪಕಾರ ಸ್ಮರಣೆಯನ್ನ ಮಾಡ್ತಾರೆ. ಒಳ್ಳೆ ಒಂದು ಗುಣ ಇರೋರು, ಮನಸ್ಸಾಕ್ಷಿ ಇರೋರು. ಇಲ್ಲದವ್ರು ಏನ್ ಮಾಡ್ತಾರೆ, ಹೊರ ಕಣ್ಣಲ್ಲಿ ನೋಡಿ ಆ ಉಪಕಾರ ಮಾಡುವಾಗ ಮಾತ್ರ ಆಮೇಲೆ ಅವ್ರು ಯಾರು ಅಂತ ಗೊತ್ತೇ ಇಲ್ಲದೆ ಹೋಗ್ತಾರೆ. ಅದು ದುಷ್ಟರ ಕೆಲಸವಾಗಿದೆ. ಮತ್ತೊಂದೆಲ್ಲ ಕಷ್ಟ ಬಂದಾಗ ಮತ್ತು ನೈಸಾಗಿ ಬರ್ತಾರೆ, ಕೇಳಿ ತಗೊಳಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಒಳ್ಳೆಯವರು ಒಂದು ಉಪಕಾರ ಮಾಡಿದಕ್ಕಾಗಿ ಒಂದು ಟೀ ಕೊಟ್ಟರು ಕೂಡ, ಒಂದು ದಾರಿಯಲ್ಲಿ ಹೋದಾಗ ನಮಗೆ ಬಹಳ ಆಯಾಸ ಆದಾಗ ನೀರು ಕೇಳಿದಾಗ ನೀರು ಕೊಟ್ಟರು ಅದಕ್ಕೂ ಧನ್ಯವಾದ ಸಲ್ಲಿಸಿ ಮುಂದೆ ಹೋಗ್ತಾರೆ. ಅದನ್ನೇ ಇಲ್ಲಿ ದಾವೀದರಸರು ಕೂಡ ಮಾಡಿದ್ದು. ಹಾಗೆ ನಾವು ಪ್ರತಿ ಒಂದು ವಿಷಯಕ್ಕೂ ದೇವರ ವಿಷಯಕ್ಕೆ ನೋಡಬೇಕು, ದೇವರಿಗೆ ಸ್ತೋತ್ರಗಳನ್ನ ಸಲ್ಲಿಸಬೇಕು. ಎಲ್ಲರೂ ಹೋದ್ರು ಬಂದಾಗ, ಮನೆ ಸೇರಿದ ಮೇಲೆ ಹೋದಾಗ ಬಂದಾಗ, ನಮ್ಮ ಕೆಲಸ ಕಾರ್ಯಗಳೆಲ್ಲ ಆದ್ಮೇಲೆ, ದೇವರೇ ಈ ದಿವಸ ಕೂಡ ನಾನು ಎಲ್ಲಾ ರೀತಿಯಿಂದ ನೀನು ರಕ್ಷಿಸಿದ್ದೀಯ, ಆಶೀರ್ವಾದ ಮಾಡಿದ್ದೀಯಪ್ಪ, ನಿನಗೆ ಕೃತಜ್ಞತಾ ಸ್ತೋತ್ರ ಅಂತ ಹೇಳಿ ದೇವರಿಗೆ ಸ್ತುತಿ ಸ್ತೋತ್ರ ಯಜ್ಞಗಳನ್ನ ನಾವು ಸಮರ್ಪಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಗೆ ಕೀರ್ತನೆಗಳಲ್ಲಿ 56ನೇ ಅಧ್ಯಾಯ ಕೂಡ ಮುಂದುವರಿಯಿತು, ಮುಕ್ತಾಯವಾಯಿತು. ಇನ್ನು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ಕೂಡ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಇದನ್ನು ಚೆನ್ನಾಗಿ ಕೇಳಿ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಇವತ್ತಿನ ಸಂದೇಶ ವಾಕ್ಯಾನುಸಾರವಾಗಿ ತಿಳಿದುಕೊಳ್ಳಲು ಬೇಕಾದ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ ಸ್ವಾಮಿ. ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ. ನೀವೊಬ್ಬರೇ ದೇವರು. ಘನ ಮಾನ ಸ್ತೋತ್ರ ಯಾವಾಗಲೂ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಹಾಗೆ ಅವರವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅದಕ್ಕೆ ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟವರನ್ನು ನಡೆಸಿರಿ ಸ್ವಾಮಿ. ನಿಮ್ಮ ಪ್ರೀತಿಯಲ್ಲಿ ನಡೆಸಿರಿ. ನಿಮ್ಮ ಪ್ರೀತಿ ಸಾಯಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಮತ್ತು ನಾನು ಕೂಡ ಪ್ರತಿ ದಿವಸ ಮತ್ತೊಮ್ಮೆ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ನೀವು ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ. ನನ್ನ ಜೀವಿತ ಕಾಲದ ಕೊನೆಯ ಉಸಿರು ಎಳೆಯುವ ತನಕ ನಿಮ್ಮ ಸತ್ಯ ಸುವಾರ್ತೆಯನ್ನು ಸಾರುತ್ತಾ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸುವಂತೆ ಮಾರ್ಪಡಿಸಿ. ನಿಮ್ಮ ಪ್ರವಾದಿ ಸಾಕ್ಷಿಗಳನ್ನು ಆಶೀರ್ವಾದ ಮಾಡಿದಾಗ ಹಾಗೆ ಮಾರ್ಪಡಿಸಿರಿ. ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾಗಬೇಕು, ಅಗ್ನಿ ಜ್ವಾಲೆಯಾಗಿ ಮಾರ್ಪಡಬೇಕು ಸ್ವಾಮಿ. ನಿಮ್ಮ ಪ್ರೀತಿಯಲ್ಲಿ ನಡೆಸಿರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೀನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ಪ್ರಾಣಿ ಪಕ್ಷಿಗಳನ್ನು, ಹೊಲ, ವ್ಯವಸಾಯ ಪ್ರತಿಯೊಂದನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೀನ್.